ವೆಲ್ಕಮ್ ಟು ದಾರ್ ಗ್ರೂಪ್. ಇವತ್ತಿಲ್ಲಿ ನಾವು ಒಂದು ಮಹಾಗನಿ ತೋಟ ತೋರಿಸ್ತಾ ಇದ್ದೇನೆ. ಇದು ನಾನೇನ್ ಮಾಡಿರುವಂತದಲ್ಲ, ಅಂದ್ರೆ ಇದು ನಾನು ರೋಡ್ ಅಲ್ಲಿ ಹೋಗ್ತಾ ಇರುವಾಗ ನಾವು ನಿಲ್ಸಿ ವಿಡಿಯೋ ಮಾಡ್ತಾ ಇರೋದಿದ್ದು. ಏನಿಲ್ಲಿ ಹೇಳಕ್ ಇಷ್ಟಪಡ್ತೇನೆ ಅಂತಂದ್ರೆ, ಈ ಮಹಾಗನಿ ತೋಟದಲ್ಲಿ ಏನು ಸಮಸ್ಯೆ ಆಗಿದೆ, ಏನು ತಪ್ಪು ಮಾಡಿದ್ದಾರೆ ಅಂತ ನಾನು ಎಲ್ಲಾ ವೀಕ್ಷಕರಿಗೆ ಇವತ್ತು ಹೇಳಕ್ ಇಷ್ಟಪಡ್ತೇನೆ. ಬನ್ನಿ ವಿಡಿಯೋ ಶುರು ಮಾಡೋಣ. ಇಲ್ಲಿ ನೀವು ನೋಡಬಹುದು ಮಹಾಗನಿ ಸುಟಿನ ಮ್ಯಾಕ್ರೋಫಿಲ್ ಅನ್ನೇ ಹಾಕಿದ್ದಾರೆ, 10x10 ಇವ್ರು ಹಾಕಿದ್ದಾರೆ. ಅದಕ್ಕೆ ಸಮಸ್ಯೆ ಏನಾಗುತ್ತೆ ಅಂದ್ರೆ, ನೀವು ಬಾರ್ಡರ್ ಇದು ನಾನು ಎಂಟ್ರಿ ಆಗ್ತಾ ಇದೆ ತೋಟದಲ್ಲಿ, ಬಾರ್ಡರ್ ಇರೋ ಗಿಡಗಳು ದಪ್ಪ ಇದೆ. ನೀವು ನೋಡ್ಬೋದು ಇದು ದಪ್ಪ ಇದೆ. ಹೇಗೆ ಒಳಗೆ ಹೋಗ್ತಾ ಹೋಗ್ತೇವೆ ಅದು ತೆಳಗಾಗುತ್ತೆ. ಇದು 2 ರೀಸನ್ ಇಂದ. ಒಂದು ಸನ್ಲೈಟ್. ಓಕೆ, ಇಲ್ಲಿ ಸನ್ಲೈಟ್ ಅಂತ ಅಂದಾಗ ನೀವು ತೆಳಗಡೆ ನೋಡಿದ್ರೆ ಗೊತ್ತಾಗುತ್ತೆ ಬಾರ್ಡರ್ ಅಲ್ಲಿ ಕಸ ಎಷ್ಟಿದೆ, ಒಳಗಡೆ ಕಸ ಹೆಂಗಿದೆ ಅಂತೇಳಿ. ಈಗ ನಾನು ನಿಂತಿರೋ ಜಾಗ ಬಾರ್ಡರ್, ನನ್ನ ಮುಂದೆ ಕಸ ಜಾಸ್ತಿ ಇದೆ, ಯಾಕಂದ್ರೆ ಅಲ್ಲಿ ಬೆಳಕು ಬರ್ತಾ ಇದೆ. ಒಳಗಡೆ ಹೋದಂಗೆ ಕಸ ಕಡಿಮೆ ಆಗ್ತಾ ಇದೆ, ಬೆಳಕು ಇಲ್ಲ ಅಂತ ಹೇಳಿ. ಅಲ್ಲಿ ನೀವು ಅಂತರ ಬೆಳೆಯನ್ನು ಮಾಡಕ್ಕಾಗಲ್ಲ. ಆಮೇಲೆ ನಮ್ಮ ಗಿಡಗಳು ಇಷ್ಟೇನ್ ದಪ್ಪ ಆಗಿದೆಯಲ್ಲ ಈಗ ಈ ತೋಟದಲ್ಲಿ, ಇದ್ರ ಮುಂದೆ ಇದು ದಪ್ಪ ಆಗೋದು ಬಹಳ ಸ್ಲೋ ಆಗ್ಬಿಡುತ್ತೆ. ಯಾಕಂತಂದ್ರೆ ಒಂದು ಗಿಡದ ಬೆಳವಣಿಗೆ ಅಂದ್ರೆ ಅದರ ಬಡ್ಡೆ ಬೆಳವಣಿಗೆ ಅದರ ಎಲೆ ಮೇಲೆ ನಿರ್ಭರ ಆಗಿರುತ್ತೆ. ಓಕೆ, ಡಿಪೆಂಡೆನ್ಸಿ ಆಫ್ ಲೀಫ್ ಇಂಡೆಕ್ಸ್ ಅಂತ ಹೇಳ್ತೇವೆ ನಾವು. ಇಲ್ಲಿ ಲೀಫ್ ಇಂಡೆಕ್ಸ್ ಕಡಿಮೆ ಇರೋದ್ರಿಂದ, ಇವಕ್ಕೆ ಬ್ರಾಂಚಿಂಗ್ ಆಗೋದು ಅವಕಾಶ ಕಡಿಮೆ ಇರೋದ್ರಿಂದ ಇದು ಮುಂದೆ ದಪ್ಪ ಆಗಲ್ಲ. ಈ ಪ್ಲಾಂಟಿಂಗ್ ಮಾಡಿದ್ರೆ ಲಾಸ್ ಆಗೇ ಆಗುತ್ತೆ. ಯಾಕಂತಂದ್ರೆ ಹಿಂಗೆ ನೀವು ಪ್ಲಾಂಟಿಂಗ್ ಮಾಡಿರೋದು ನನ್ನ ಕಡೆ 50 ವರ್ಷದ ಹಿಂದಿನ ತೋಟ ಒಂದಿದೆ, ನಾನು ಯೂಟ್ಯೂಬ್ ಅಲ್ಲಿ ಹಾಕಿದ್ದೇನೆ. ಅದನ್ನ ನೋಡಿ, ಇನ್ನೂ ಮಟ್ಟ ಅದು ಕಟಿಂಗ್ ಏಜಿಗೆ ಬಂದಿಲ್ಲ. ಏನಾಗುತ್ತೆ, ಬೇಸಿಕಲಿ ಬಹಳ ಜನ ನರ್ಸರಿಯವರು ತಮ್ಮ ಸಸಿ ಮಾರಕ್ಕೆ 10 ಫೀಟ್ ಬೈ 10 ಫೀಟ್ ಇದನ್ನ ಹಾಕಿಸ್ತಾರೆ. ಮಹಾಗನಿನ ಗಂಧನ ಕನ್ಫ್ಯೂಸ್ ಮಾಡ್ಕೋಬೇಡಿ. ಮಹಾಗನಿ 20x20 ಹಾಕಿ ಗಂಧ ಹಾಕಿದ್ರೆ 10 ಫೀಟ್ ಹಾಕಿದ್ರೆ ನಡೆಯುತ್ತೆ. ಗಂಧದಲ್ಲಿ ಬರೋದು ಆಯಿಲ್, ಇದರಲ್ಲಿ ಬರೋದಿಲ್ಲ ಆಯಿಲ್, ಇದಕ್ಕೆ ಬರೋದು ಟಿಂಬರ್. ಓಕೆ, ಟಿಂಬರ್ ಅಂಡ್ ಆಯಿಲ್ ಆರ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಕಾನ್ಸೆಪ್ಟ್. ಅದಕ್ಕಾಗಿ ಗಂಧದ ಜೊತೆ ಮ್ಯಾಚ್ ಮಾಡಬೇಡಿ. ಇದನ್ನ ಗಂಧಕ್ಕೆ ಹೋಸ್ಟ್ ಆಗಿ ಕೊಡಬೇಡಿ. ಒಂದನೇದು. ಎರಡನೇದು, ಇದರಲ್ಲಿ ಅಂತರ ಬೆಳೆ ಬೆಳಿಬಹುದು ಅಂತಾರೆ, ಏನು ಬೆಳಕ್ ಬರಲ್ಲ. ಇಲ್ಲಿ ನೋಡ್ಬೋದು, ಇಲ್ಲಿ ಕಸನೂ ಬೆಳೆದಿಲ್ಲ ತೆಳಗಡೆ. ಹಾಗಾಗಿ ದಯವಿಟ್ಟು ನೀವೇನ್ ಮಾಡಿ, ಇದನ್ನ ದೂರ ಇಡಿ. ಇದರಿಂದ ಹೋಸ್ಟ್ ಆಗಿ ಟ್ರೀಟ್ ಮಾಡಬೇಡಿ, ಗಂಧದ ಜೊತೆಯಾಗಿ ತಗೋಬೇಡಿ. ಆಮೇಲೆ ಇದರ ಅಂತರಲ್ಲಿ ಏನಾದ್ರು ಬೆಳಿಬಹುದು, ಇಂಟರ್ ಕ್ರಾಪಿಂಗ್ ಮಾಡ್ಬೋದು ಅಂತಂದ್ರೆ ಮಾಡಬೇಡಿ, ವೇಸ್ಟ್. ಇದರ ಲಾಭ ನಾವು ಟಿಶ್ಯೂ ಕಲ್ಚರ್ಗೆ ಹೋಲಿಕೆ ಮಾಡಿದ್ರೆ ಅದರ 1 ಪಟ್ಟು ಲಾಭ ಇಲ್ಲ. ಇದು ಬಹಳ ಕಡಿಮೆ, ಚೀಪ್ ಕಟ್ಟಿಗೆ ಇದು ಕಂಪೇರಿಟಿವ್ಲಿ ಟಿಶ್ಯೂ ಕಲ್ಚರ್ ಟೀಕಿಗೆ. ಓಕೆ, ಆದ್ರೆ ನೀವು ಬದುಕು ಏನಾದ್ರು ಹಾಕ್ತೇನೆ ಅಂತಂದ್ರೆ ಖಂಡಿತ ಇದನ್ನ ಬೇಕಂದ್ರೆ ಬದುಕು ಹಾಕೊಳ್ಳಿ. ಎಕರೆಗಟ್ಲೆ ಹಾಕ್ಬೇಡಿ. ಸುಮ್ನೆ ಕಾರ್ಬನ್ ಕ್ರೆಡಿಟ್ಸ್ ಕೊಡ್ತೇನೆ ಅದು ಕೊಡ್ತೇನೆ ಅಂತ ಬಹಳ ಕಂಪ್ನಿ ಮೋಸ ಮಾಡ್ತಾ ಇದ್ದಾರೆ. ಮಹಾಗನಿ ಒಂದು ದೊಡ್ಡ ಸುಳ್ಳು. ಬೇಕಂದ್ರೆ ನಾನು 5 ವರ್ಷ ಹಿಂದಿನಿಂದ ನನ್ನ ವಿಡಿಯೋಸ್ ನೋಡಿ ಅವಾಗಿಂದಾನೇ ನಾನು ಹೇಳ್ತಾ ಬಂದಿದ್ದೇನೆ. ಪ್ರಾಬ್ಲಮ್ ಏನಿದೆ ಅಂತಂದ್ರೆ, ಇದನ್ನ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಬಾರ್ಡರ್ ಹಾಕಿ, ನಾವೇನು ಬೇಡ ಅಂತ ಇಲ್ಲ, ಬಟ್ ಎಕರೆಗಟ್ಲೆ 10 ಫೀಟಿಗೆ ಹಾಕ್ಸೋದು ದೊಡ್ಡ ಕ್ರೈಮ್ ಇದ್ದಂಗೆ. ನಾನು BSc ಫಾರೆಸ್ಟ್ರಿ ಗ್ರಾಜುಯೇಟ್, ಹಾಗಾಗಿ ಇದನ್ನ ಹೇಳ್ತಾ ಇರೋದು. ನಾನು ನಿಮಗೆ ತಪ್ಪು ಮಾಹಿತಿ ಕೊಟ್ರೆ ನನ್ನ ಗ್ರಾಜುಯೇಷನ್ಗೆ ಒಂದು ಮೋಸ ಮಾಡ್ದಂಗೆ ಆಗುತ್ತೆ ಅಂತ ಇದನ್ನ ವಿಡಿಯೋ ಮಾಡ್ತಾ ಇರೋದು. ಖಂಡಿತ ಈ ವಿಡಿಯೋ ಮೂಲಕ ಯಾರ್ಯಾರಿಗೆ ಹೆಲ್ಪ್ ಆಗುತ್ತೆ ದಯವಿಟ್ಟು ಇದನ್ನ ಶೇರ್ ಮಾಡೋದು ಮರಿಬೇಡಿ. ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಮಸ್ಕಾರ.